ಕೊರಟಗೆರೆಯಲ್ಲಿ ಸರ್ಕಾರಿ ಭೂಮಿ, ಮಠ, ಆಸ್ತಿ ಹಾಗೂ ನದಿ ಒತ್ತುವರಿ ಸಂಬಂಧ ಗಂಭೀರ ಆರೋಪ ಕೇಳಿಬಂದಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾಮಾಜಿಕ ಹೋರಾಟಗಾರರು ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ಸಾರ್ವಜನಿಕ ಕುಂದುಕೊರತೆ ಕಾರ್ಯಕ್ರಮದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ. ಹಲವು ಬಾರಿ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದಾಗಿ ಆರೋಪಿಸಿ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಅಳಲು ತೋಡಿಕೊಂಡ ಘಟನೆ ಇದೀಗ ಸಾರ್ವಜನಿಕರ ಗಮನ ಸೆಳೆದಿದೆ. ನಮ್ಮ ಮನೆ ಜಮೀನು ಉಳಿಸಬೇಡಿ, ಮೊದಲು ಸರ್ಕಾರದ ಆಸ್ತಿಯನ್ನ ಉಳಿಸಿ ಎಂದು ಸಾಮಾಜಿಕ ಹೋರಾಟಗಾರರು ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಮನವಿ ಮಾಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಜಟ್ಟಿ ಅಗ್ರಹಾರ ನಾಗರಾಜು ಹಾಗೂ ಹೈಕೋರ್ಟ್ ವಕೀಲ ಪರಮೇಶ್ವರ್ ಆರಾಧ್ಯ ಅವರು ಪ್ರತ್ಯೇಕವಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದು, ಸರ್ಕಾರಿ ಭೂಮಿ, ಸುವರ್ಣಮುಖಿ ನದಿ ವ್ಯಾಪ್ತಿಯ ಒತ್ತುವರಿ ಹಾಗೂ ಮಠದ ಆಸ್ತಿಗಳು ಅಕ್ರಮ ವರ್ಗಾವಣೆ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿದ್ರು. ನಮ್ಮ ವೈಯಕ್ತಿಕ ಆಸ್ತಿ ಉಳಿಸುವುದು ಬೇಡ, ಜನರ ಹಾಗೂ ಸರ್ಕಾರದ ಆಸ್ತಿಯನ್ನ ಉಳಿಸಿ. ಹಲವು ಬಾರಿ ಅರ್ಜಿ ಕೊಟ್ಟರೂ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಎಂದು ಅರ್ಜಿದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಕರಣದ ಕುರಿತು ಲೋಕಾಯುಕ್ತ ಅಧಿಕಾರಿಗಳು ದೂರು ಸ್ವೀಕರಿಸಿದ್ದು, ಸಲ್ಲಿಸಲಾದ ದಾಖಲೆಗಳನ್ನು ಪರಿಶೀಲಿಸಿ ಕಾನೂನುಬದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಆರೋಪಗಳ ಸತ್ಯಾಸತ್ಯತೆ ತನಿಖೆಯ ನಂತರವೇ ಹೊರಬರಬೇಕಿದೆ. ಸರ್, ಎಲ್ಲವೂ ಸಹ ಅವರೇ ಒಂದು ನಿಮಿಷ ಸರ್. 15 ಜನ ಅರ್ಜಿದಾರರು 70 ಮತ್ತು 80 ಭೂ ಸುಧಾರಣಾ ನ್ಯಾಯಮಂಡಳಿಗೆ ಅರ್ಜಿ ಹಾಕೊಳ್ತಾರೆ. ನಮ್ಗೆ ಇನಾಮತಿ ಅಡಿ ನಾವು ವಾರಸುದಾರರು ಮತ್ತೆ ಎಲ್ಲರ ಕಾಯ್ದೆ ಅಡಿ ಅರ್ಜಿಗಳು ಹಾಕೊಂತಾರೆ. 21/82ರಲ್ಲಿ ಆ ಅರ್ಜಿ ಅವರ ವಿರುದ್ಧವಾಗಿರುತ್ತೆ, ಮಠದ ಪರವಾಗಿರುತ್ತೆ. ಆ ಅರ್ಜಿ ಮೇಲೆ ತುಂಬ ಗಂಭೀರ ಹೋಗ್ತಾರೆ. ಅದಾದ್ಮೇಲೆ ಅದು ಮಠದ ಪರವಾಗಿರುತ್ತೆ, ಮಠದ ರೆಪ್ರೆಸೆಂಟೇಟಿವ್ ತಹಶೀಲ್ದಾರರು ಆಗಿರ್ತಾರೆ, ಅಫೇರ್ ಆಗಿರ್ತಾರೆ. ಅದಾದ ಮೇಲೆ ನೆಕ್ಸ್ಟ್ ಒಂದು ಸಿವಿಲ್ ಪಿಟಿಷನ್ ಹಾಕೊಳ್ತಾರೆ. ಸಾಗುವಳಿ ಅಕ್ರಮವಾಗಿ ಸಾಗುವಳಿ ಆಗಿರೋರು ತಿರ್ಗಿ ಹೈಕೋರ್ಟ್ ಹಾಕೊಂತಾರೆ. ಹೈಕೋರ್ಟ್ ಅಲ್ಲಿ ಟೋಟಲ್ 15 ಪಿಟಿಷನ್ ಹಾಕೊಳ್ತಾರೆ. ಎಸ್ ಸರ್, 15 ಪಿಟಿಷನ್ ಹಾಕೊಳ್ತಾರೆ. ಎಲ್ಲ 2001ರಲ್ಲಿ 2005ರಲ್ಲಿ ಎಲ್ಲವೂ ಆಗುತ್ತೆ. ಅವ್ರಿಗೆ ಚಾನ್ಸ್ ಕೊಡ್ತಾರೆ ಹೈಕೋರ್ಟ್. ಏನಂತ 6 ತಿಂಗಳೊಳಗಡೆ ನಿಮ್ದು ಬಂದ್ರೆ ನೀವು ತಗೊಳ್ರಪ್ಪ ಅಂತ ಹೇಳಿ ಭೂ ಸುಧಾರಣಾ ನ್ಯಾಯಮಂಡಳಿಗೆ ಆ ಆರ್ಡರ್ನ ವಾಶ್ ಮಾಡಿ ಇವ್ರಿಗೆ ತಿರ್ಗಿ ಆರ್ಡರ್ ಮಾಡುತ್ತೆ. ಫ್ರೆಶ್ ಆರ್ಡರ್ ಇದನ್ನ ತಿರ್ಗ ವಾದ ಮಾಡಿ ಅಂತ ತಿರ್ಗ ಇವ್ರು ಯಾವುದೇ ರೆಸ್ಪಾಂಡ್ ಮಾಡಿದಾಗ ಇಲ್ಲಿಂದ ಖಾಸಗಿ ವ್ಯಕ್ತಿಗಳು ಹೋಗ್ತಾರೆ. ತಹಶೀಲ್ದಾರ್ ಹೇಳ್ತೀನಿ ಸರ್, ಅವ್ರು ಇದೆ ಸರ್, ದಯವಿಟ್ಟು ಪ್ರೆಸೆಂಟ್ ಏನೋ ಇದೆ ಹೇಳ್ತಾರೆ, ಹಿಸ್ಟ್ರಿ ಹೇಳ್ತಾರೆ ಸರ್. ಇದು ಕಾಲಗರ್ಭದಲ್ಲಿ ನಶಿಸಿರುವಂತ ವಿಜಯನಗರ ಕಾಲದ ಸಂಬಂಧಪಟ್ಟಂಗೆ ನಗರಾಭಿವೃದ್ಧಿ ಮತ್ತು ಪೂರ್ವ ಪ್ಲಾನ್ ಆಗುತ್ತೆ ಸರ್. 11 ಎಕರೆ 28 ಗುಂಟೆ ಏನು ಲೇಔಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ. ಏನು ಟೌನ್ ಪ್ಲಾನ್ ಅಂತೆ ಮಾಡೋದಕ್ಕೆ ಇವರು ಟೌನ್ ಪ್ಲಾನ್ ಅಲ್ಲಿ ಪೂರ್ವ ಪ್ಲಾನ್ ಮಾಡ್ಕೊಂಡು ಬಂದ್ದಾರೆ ಸರ್. ಅದರಂತೆ ಯಾವುದೇ ಮೂಲಭೂತ ಸೌಕರ್ಯನ ಒದಗಿಸಿಲ್ಲ. ಅಂದ್ರೆ ಚರಂಡಿ ಆಗಿರ್ಬೋದು, ವಿದ್ಯುತ್ ಸಂಪರ್ಕ ಆಗಿರ್ಬೋದು, ನೀರಿನ ಸಂಪರ್ಕ ಆಗಿರ್ಬೋದು, ರಸ್ತೆ, ಸಿಎ ಜಾಗ, ಪಾರ್ಕ್ ಯಾವುದೂ ಕೂಡ ಆಗಿರಲ್ಲ. ಪಟ್ಟಣ ಪಂಚಾಯತಿ ಜಾಲಾಧಿಕಾರಿಗಳು ಏನೂ ಆಗಿಲ್ಲದೆ ಇದ್ರು ಬರೀ ಇದೊಂದು ಕಾಪಿ ತಪ್ಪಿದಂಗೆ ಅದಕ್ಕೆ ಈ ಸೊತ್ತು ಮಾಡ್ತಾರೆ. ಈಗ ಇಷ್ಟೊಂದು ಜನ ಸಾರ್ವಜನಿಕರು ಈ ಸೊತ್ತಿಗಾಗಿದ್ದಲ್ಲ ಆಹ್ವಾನ ಮನೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನೋಡ್ಕೊಂಡ್ರು. ಆದ್ರೆ 160 ಈ ಸೊತ್ತನ್ನ ಪಟ್ಟಣ ಪಂಚಾಯತಿಯವರು ಯಾವುದೇ ಅಭಿವೃದ್ಧಿ ಆಮೇಲೆ ಯಾವುದೇ ಆದೇಶಗಳಲ್ಲಿ ಯಾವುದೇ ಅರ್ಜಿಗಳಲ್ಲಿ ನಿಯಮಗಳು ಕಳಿಸಲೇ ಇಲ್ಲ, ಕಾಲಮಿತಿ ಕಳಿಸೋದಿಲ್ಲ. ಎಷ್ಟೋ ನ್ಯಾಯಾಲಯ ಆದೇಶಗಳು ಉಲ್ಟಾ ಹೊಡೆದಿದ್ದಾವೆ. ಜನರಲ್ ಆಗಿ ಮಾತಾಡ್ಬಿಡ್ರಿ. ನಿಮಗೆ ಏನು ಸಮಸ್ಯೆ ಆಗಿದೆ, ಯಾವ ಬಿಎ ಸಮಸ್ಯೆ ಆಗಿದೆ, ಯಾವ ಅಗ್ರಹಾರ ಯಾರಿದ್ದೀರ? ಅಗ್ರಹಾರ ಬಿಎ ಯಾರು? ಹರ್ಷ ಆರ ಯಾರು? ಅಗ್ರಹಾರ ಎಲ್ಲಿದ್ದಾರೆ? ಓಕೆ, ನೀವು ಉತ್ತರ ಕೊಡ್ತೀರಾ?
ಜಿಲ್ಲಾಧಿಕಾರಿಗಳ ಆದೇಶ ರೆವಿನ್ಯೂ ಕಡೆಯಿಂದ ಆಗುತ್ತೆ. ನೀವು ಗಮನ ತಂದಿದ್ದೀರಾ? ಒತ್ತುವರಿಗಾರರಿಗೆ ಎಫ್ಐಆರ್ ಹಾಕಬೇಕು. ಆ ಹೋರಾಟದಲ್ಲಿ ಅಂದ್ರೆ ಈಗಲೂ ಪ್ರೆಸೆಂಟ್ ಬೋರ್ಡ್ ಆಫ್ ಪವರ್ ಸಪ್ಲೈ ಅಂತ ಕಟ್ಕೊಡೋದಲ್ಲ ಅವರಿಗೆ. ಏನು ಸಮಸ್ಯೆ ಅಂತ ಅಂತಾರೆ ಸರ್. ಸುಮಾರು ಜನರಲ್ ಮಾತಾಡೋಣ. ಇವಾಗ ನೀನು ನೋಡಿದ್ರೆ ಪೊಲೀಸ್ ಅರ್ಜಿ ಕೊಟ್ಟಿರೋ ವಿಚಾರ ಮಾಡ್ತೀವಿ. ಅರ್ಜಿ ಕೊಟ್ಟಿದ್ದೀವಿ. ನಾವು ಇವತ್ತು ಯಾವಾಗಿಂದ ಬರ್ತಾ ಇಲ್ಲ ಆ ಥರ ಆರ್ಡರ್ ಪಾಸ್ ಮಾಡ್ತಾರೆ. ನಮಗೆ ಆರ್ಡರ್ ಕಾಪಿ ಕೊಡೋದು 26 ಆರ್ಡರ್ ಕಾಪಿ ಕೊಡ್ತಾರೆ. ಅದೇ ರೀತಿ ನಾವು ಮಾಹಿತಿ ಆಯೋಗಕ್ಕೆ ಹೋಗಿ ಇದೇ ಮಾಹಿತಿ ಕೇಳಿದ್ರೆ ಅದೇನು ಕೊಡಲ್ಲ. ಬರೀ ಒಂದು ಅಪಾಯಿಂಟ್ಮೆಂಟ್ ಒಂದು ಕಾರ್ಡ್ ಇದು ಮಾಡ್ತೀವಲ್ಲ ಆ ರಿಜಿಸ್ಟರ್ ಕೋರ್ಸ್ ಮಾಡಿದ್ರೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಪೋಸ್ಟ್ ಆಫೀಸಲ್ಲಿ. ಅದ್ರ ಮೇಲೆ ಆರ್ಡರ್ ಪಾಸ್ ಮಾಡ್ತಾರೆ. ನಮ್ಗೆ ಅದ್ರ ಸಂಬಂಧಪಟ್ಟ ಯಾವುದೇ ಡಾಕ್ಯುಮೆಂಟ್ ಕೊಡ್ತಿಲ್ಲ. ಅಕಸ್ಮಾತ್ ಕೇಳಿದ್ರೆ ಬೇರೆ ಕಾರಣ ನಾವು ಕನೆಕ್ಟ್ ಮಾಡೋದು ಇದರಲ್ಲಿ ಇವ್ರ ಹತ್ರ ದುರಸ್ತಿ ಕಟ್ತಾ ಇದೆ. ದುರಸ್ತಿ ಕಟ್ಟದಲ್ಲಿ ಎಲ್ಲವೂ ಇದೆ ಸಂಬಂಧಪಟ್ಟಂತೆ. ಒಂದು ನೋಡಿದ್ರೆ ನಮಗೆ ಮಾಹಿತಿ ಕೊಡಲ್ಲ ಅವರಲ್ಲಿ. VRR ರಿಪೋರ್ಟ್ ಇವತ್ತು 2 ವರ್ಷ ಆಗ್ತಾ ಬಂದಿದೆ ಸರ್. ಇವತ್ತು ಬರೋದು VRR